ಬೇಸಿಗೆ ರಜಾ, ಅಜ್ಜಿ ಮನೆ ಅಂದ ತಕ್ಷಣ ನೆನಪಾಗೋದೇ ನನಗೆ ಅಜ್ಜಿ ಮಾಡ್ತಾ ಇದ್ದಂತಹ ತಿಂಡಿಗಳು. ಅದರಲ್ಲಿ ನನಗೆ ತುಂಬ ಇಷ್ಟದ ರೆಸಿಪಿಯಲ್ಲಿ ಒಂದು ರೆಸಿಪಿ ಅಂತಂದರೆ ಕಾಯಿ ವಡೆ. ಮೊದಲೆಲ್ಲ ಈ ರೀತಿ ಸ್ನ್ಯಾಕ್ಸು, ಈ ಪಿಜ್ಜಾ, ಬರ್ಗರು, ಮ್ಯಾಗಿ, ನ್ಯೂಡಲ್ಸ್ ಆ ಥರದ್ದೆಲ್ಲ ಇರ್ತಾ ಇರಲಿಲ್ಲ. ಈ ರೀತಿ ತಿಂಡಿಗಳೇ ನಮಗೆಲ್ಲ ತುಂಬ ಖುಷಿ ಕೊಡ್ತಾ ಇತ್ತು ಅಲ್ಲ. ಹಾಗೆಲ್ಲ ಯಾರಿಗೆ ಇಷ್ಟ ಆಗುತ್ತೆ, ಯಾವೆಲ್ಲ ತಿಂಡಿಗಳು ಅಂತ ಕಮೆಂಟ್ ಮಾಡಿ ಆಯಿತಾ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇವತ್ತು ರುಚಿಕರ ಕಾಯಿ ವಡೆ ಮಾಡಲಿಕ್ಕೆ ನಾನು 1 ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಯಾವುದೇ ಒಂದು ಮೆಜರ್ಮೆಂಟ್ ಕಪ್ಪನ್ನು ನೀವು ತೊಗೊಳ್ಳಿ. ಒಂದು 3 ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆಸಿದ್ರೆ ಆಯಿತು. ನೆನೆಸಿರೋ ಅಕ್ಕಿಯನ್ನು ಪೂರ್ತಿಯಾಗಿ ನೀರನ್ನು ಬಸಿದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಿನಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಮತ್ತು ಖಾರಕ್ಕೆ ಒಂದು 4 ಒಣಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ಅರಿಬೇಕು. ಚೂರೇ ಚೂರು ನೀರು ಹಾಕ್ಕೊಳ್ಳಿ. ನೀರೇ ಹಾಕದೆ ಮಿಕ್ಸರ್ ಜಾರ್ನಲ್ಲಿ ರುಬ್ಬಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಅದು ಆಗೋದಿಲ್ಲ. ಆವಾಗ ತರಿ ತರಿ ಆಗಿಬಿಡುತ್ತೆ. ಚೂರು ನೀರು ಹಾಕ್ಕೊಂಡೇ ನುಣ್ಣಗೆ ಹರ್ಕೊಳ್ಳಿ. ಹಾಗಂತ ಬ್ಯಾಟರ್ನ ತುಂಬ ತೆಳು ಮಾಡಬೇಡಿ. ನೋಡಿ, ಆದಷ್ಟು ಈ ರೀತಿ ಗಟ್ಟಿಯಾಗಿರಬೇಕು, ಆದರೆ ನೈಸಾಗಿರಬೇಕು. ಈಗ ಇನ್ನೊಂದೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಾನು ಈ ಚಮಚದಲ್ಲಿ 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ನೀವು ಹಿಟ್ಟು ಉಂಡೆ ಕಟ್ಟುವಂತಹ ಹದಕ್ಕೆ ಬರಬೇಕು. ತುಂಬ ಅಕ್ಕಿ ಹಿಟ್ಟನ್ನು ಸೇರಿಸಿದ್ರೆ ಏನಾಗುತ್ತೆ, ವಡೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಜಸ್ಟ್ ಒಂದು 3ರಿಂದ 4 ಚಮಚ ಸೇರಿಸ್ಬೋದು ಅಷ್ಟೇ. ಇದನ್ನು ನೋಡಿ, ಈ ರೀತಿ ಚೆನ್ನಾಗಿ ನಾದಿ ಹಿಟ್ಟನ್ನು, ಮೃದುವಾಗಿರುವಂತಹ ಹಿಟ್ಟನ್ನು ತಯಾರಿಸ್ಕೊಂಡಿದ್ದೇನೆ. ಚಪಾತಿ ಹಿಟ್ಟಿನ ಹದ ಅಂತ ಹೇಳ್ಬೋದು. ಈ ರೀತಿ ಇರಬೇಕು. ತುಂಬ ಗಟ್ಟಿಯೂ ಅಲ್ಲ, ತುಂಬ ತೆಳುವೂ ಅಲ್ಲ. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಎಷ್ಟು ದೊಡ್ಡದ ವಡೆ ಬೇಕೋ ನಿಮಗೆ ಅಷ್ಟು ದೊಡ್ಡದು ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆಲಿ ಉಬ್ಬಿ ಉಬ್ಬಿ ಬರುತ್ತೆ ಇದು. ಇದಕ್ಕೆ ನಾವು ಖಾರ ಎಲ್ಲ ಹಾಕಿರೋದ್ರಿಂದ ಸೈಡ್ ಡಿಶ್ನ ಅವಶ್ಯಕತೆ ಇಲ್ಲ. ಹಾಗೆ ಇದನ್ನು ನೀವು ತಿನ್ಬೋದು. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾನು ಮಾಡ್ಕೊಂಡಿದ್ದೇನೆ. ನಾನು ಆಗಲೇ ಹೇಳಿದಾಗೆ ದೊಡ್ಡದು ಮಾಡಿಕೊಂಡ್ರೆ ಎಣ್ಣೆ ಜಾಸ್ತಿ ಅಂದರೆ ಬಾಣಲಿಯಲ್ಲಿ ಜಾಸ್ತಿ ಹಾಕೋಬೇಕಾಗತ್ತೆ. ಚಿಕ್ಕ ಚಿಕ್ಕದು ಮಾಡಿಕೊಂಡ್ರೆ ಚಿಕ್ಕ ಚಿಕ್ಕ ಪೂರಿಗಳು ಆಗುತ್ತೆ. ಈ ಹಿಟ್ಟನ್ನು ನೆನೆಯಲಿಕ್ಕೆ ಬಿಡಬೇಕಂತ ಏನಿಲ್ಲ, ತಕ್ಷಣಕ್ಕೆ ಮಾಡ್ಕೊಳ್ಳೋದು. ಇದನ್ನು ಒತ್ತೋಂಥ ವಿಧಾನ ಹೇಗೆ ಅಂದರೆ, ಈಗ ಒಂದು ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಇದ್ದರೆ ಅದಕ್ಕೆ ಒಂಚೂರು ಎಣ್ಣೆಯನ್ನು ಸವರಿಟ್ಕೊಂಡು ಮಾಡಿರೋಂತಹ ಉಂಡೆಯನ್ನು ಮಧ್ಯದಲ್ಲಿ ಇಟ್ಟು ಆ ಶೀಟನ್ನೇ ನಾನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಪ್ಲೇಟೋ ಅಥವಾ ಒಂದು ಕಪ್ಪೋ ಈ ರೀತಿ ಏನಾದರೂ ತೊಗೊಂಡು ಲೈಟಾಗಿ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಕೈಯಲ್ಲಿ ತಟ್ಟೋದಕ್ಕಿಂತ ಲಟ್ಟಿಸೋದಕ್ಕಿಂತ ಇದು ತುಂಬ ಸುಲಭದ ವಿಧಾನ. ಬೇಗ ಬೇಗನೂ ಆಗುತ್ತೆ, ಈವನ್ ಆಗಿ ಚೆನ್ನಾಗಿ ಬರುತ್ತೆ. ತುಂಬ ದಪ್ಪವೂ ಅಲ್ಲ, ತುಂಬ ತೆಳುವೂ ಅಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಈ ಹದದಲ್ಲಿ ಇರಬೇಕು. ಇದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡು ಕಾದಿರೋ ಎಣ್ಣೆಯಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋದು. ಎಣ್ಣೆ ಹದವಾಗಿ ಕಾದಿರಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ನೀವು ಕರ್ಕೊಂಡ್ರೆ ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಬ್ಯಾಡಗಿ ಮೆಣಸು ಹಾಕಿರೋದ್ರಿಂದ ಬಣ್ಣ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ರುಚಿಯಾಗಿರುವಂತಹ ಕಾಯಿ ವಡೆ ತಯಾರಾಗಿಬಿಡುತ್ತೆ. ಇದನ್ನು ಬಿಸಿ ಬಿಸಿಯಾಗಿ ತಿನ್ಬೋದು, ಇಲ್ಲ ನೀವು ಇದನ್ನು ಒಂದು 2 ದಿನ ಇಡ್ಬೋದಷ್ಟೇ. ತುಂಬ ದಿನ ಇಡಲಿಕ್ಕೆ ಬರೋದಿಲ್ಲ ಇದು. ಒಂದು 2 ಡೇಸ್ ಇಟ್ಕೊಂಡು ನೀವು ಇದನ್ನು ತಿನ್ಬೋದು. ನನ್ನ ಇಷ್ಟದ ರೆಸಿಪಿ ಇದು. ಖಂಡಿತ ನೀವು ತಿಂದಿಲ್ಲದೆ ಇರೋರು ಮಾಡಿ ನೋಡಿ. ಒಂಥರ ತೆಂಗಿನಕಾಯಿಯ ಪರಿಮಳದೊಂದಿಗೆ ತುಂಬಾ ಚೆನ್ನಾಗಿರುತ್ತೆ. ರುಚಿಯಾದಂತಹ ಕಾಯಿ ವಡೆ ತಯಾರಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ಅಂತ. ನೀವು ಸಹ ಟ್ರೈ ಮಾಡಿ. ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.